ನಮಸ್ಕಾರ. ಯಕ್ಷಚಂದ್ರ ಒಂದು ವಿವಾದಕ್ಕೆ ಒಳಗಾದ ಕೃತಿ. ಯಾಕೆ ಅಂತಂದ್ರೆ ಇದೊಂದು ವಿಷಮ ದಾಖಲೆ ಆದ್ರಿಂದ ವಿವಾದಕ್ಕೆ ಒಳಗಾಗುತ್ತೆ. ಯಾವುದೋ ಒಂದು 3-4 ಜನ ವ್ಯಕ್ತಿಗಳ ಬಗ್ಗೆ ಮಾತಾಡಿದ್ರೆ ದೊಡ್ಡ ವಿಷಯ ಆಗ್ತಾ ಇರಲಿಲ್ಲ. ಇದು ನಮ್ಮ ಇಡೀ ಯಕ್ಷಗಾನದ ಪರಂಪರೆಯ ಕುರಿತು ಮಾತಾಡುವಾಗ ಎಷ್ಟು ಕಾಳಜಿ ಬೇಕು. ನನ್ನ ಸ್ಥಾನ ಏನು? ಶೇಣಿ ಅಂತವರು ಆತ್ಮಚರಿತ್ರೆ ಬರೆಯುವಾಗ ನಾನು ಮತ್ತು ಯಕ್ಷಗಾನ ಅಂತ ಬರೀಲಿಲ್ಲ, ಯಕ್ಷಗಾನ ಮತ್ತು ನಾನು ಅಂತ. ಇದೆಲ್ಲ ಧರ್ಮ ಸೂಕ್ಷ್ಮಗಳನ್ನು ಹೇಳ್ತಾ ಇದ್ದೇನೆ ನಾನು. ಕೊಂಡದ ಕುಣಿಯವರನ್ನ ಅವರ ವೇಷವನ್ನು ನೋಡಿದ್ರು, ಅವರ ಜೊತೆಗೆ 2 ಪಾತ್ರವನ್ನು ಮಾಡಿದ್ದೇನೆ ನಾನು ದೇವರಗಡೆಯವರ ಜೊತೆಗೆ ಪಾತ್ರ ಮಾಡಿದ್ದೇನೆ, ಚಿಟ್ಟಾಣಿಯವರ ಜೊತೆಗೆ ಅವರ ಭಸ್ಮಾಸುರನ ಈಶ್ವರನ ಮಾಡಿದ್ದೇನೆ. ಹೇಳಲಿಕ್ಕೆ ಹೋದ್ರೆ ತುಂಬಾ ವಿಷಯ ಇದೆ. ಆದ್ರೆ ನಾನು ಯಾಕಿದನ್ನು ಹೇಳ್ತೇನೆ ಅಂತಂದ್ರೆ, ಇದೆಲ್ಲ ಇಷ್ಟು ದೊಡ್ಡ ಪರಂಪರೆ ಇದ್ದದ್ರಿಂದ ಇವತ್ತಿಗೂ ರಂಗಸ್ಥಳದಲ್ಲಿ ಕೊಂಡದ ಕುಣಿಯವರು ಕುಣಿದ್ರೆ ನನಗೆ ಖುಷಿ ಆಗ್ತದೆ. ಯಾಕೆಂದ್ರೆ ಅವರು ಕುಣಿಯುವಾಗ ನನಗೆ ಶಂಭೆಡೆಯವರು ನೆನಪಾಗ್ತಾರೆ, ಅವರು ಕುಣಿಯುವಾಗ ಎಷ್ಟೋ ಸಲ ಚಿತ್ರಾಣಿಯವರು ನೆನಪಾಗ್ತಾರೆ. ನನಗೆ ಗೊತ್ತಿಲ್ಲ ಅವರು ತಿಳಿದು ಮಾಡಿದ್ರ ತಿಳಿಯದೇ ಮಾಡಿದ್ರು, ಅವರನ್ನೆಲ್ಲ ಆವಾಹನೆ ಮಾಡಿಕೊಂಡಿದ್ದಾರೆ. ಇದು ಪರಂಪರೆ. ಇದನ್ನು ವಿರೋಧಿಸುವುದು ಹೇಗೆ ಹೇಳಿ? ನನಗೆ ಆಶ್ಚರ್ಯ ಆಗ್ತದೆ, ಯಾಕೆ ಹೀಗೆ ಬರೀತಾರೆ? ಅದಕ್ಕಿಂತ ಹೆಚ್ಚಾಗಿ ಈ ಪುಸ್ತಕ ಓದುವಾಗ ನನಗನಿಸ್ತು, ನಾವೆಲ್ಲ ಸಾಹಿತ್ಯ ಓದೋರು ಇನ್ನು ಹೊಸದಾಗಿ ಓದ್ಬೇಕಲ್ಲ. ಯಾಕೆ ಅಂತಂದ್ರೆ, ಒಂದು ವಾಕ್ಯಕ್ಕೆ ಅರ್ಥ ಹೇಗೆ ಮಾಡಬೇಕು ಅನ್ನೋದೊಂದು ಪ್ರಶ್ನೆ ಬರೋದಿದೆ. ಶಂಭು ಹೆಗಡೆಯವರು ಹೇಳಿದ್ರಂತೆ, ಒಂದು ದೋಣಿ ಆಗಬೇಕಾದಂತಹ ಮರ ಇದ್ದು ಮುಟ್ಟು ಮಾಡಬೇಕು ಅಂತ ಹೇಳಿದ್ರು. ಇದು ಏನು ಅಂತ ನಮ್ಗೆ ವ್ಯಾಖ್ಯಾನ ಮಾಡಬೇಕು. ಯಾರು ಗಣಪತಿ ಹೇಳಿದ್ರಲ್ಲ, ಬಂದು ಚರ್ಚೆ ಮಾಡ್ಬೇಕು, ನಾನು ಬರ್ತೇನೆ. ಈ ವಾಕ್ಯಕ್ಕೆ ಅರ್ಥ ಏನು? ಇದು ಕೊಂಡದ ಕುಣಿಯ ವ್ಯಕ್ತಿತ್ವಕ್ಕೆ ಘಾಸಿ ಮಾಡುವ ಯಾವ ಸಂಗತಿ ಇದೆ? ಒಂದು ಬಲು ದೊಡ್ಡ ವಿಸ್ತಾರವಾದ ದೋಣಿ ಆಗ್ಬೇಕಾದದ್ದು ಇದು. ಈ ಹುಡುಗ ಬೆಳಿಬೇಕು, ನನ್ನ ಮೇಳಕ್ಕೆ ತಂದು ಹಾಕಿ ಸಣ್ಣ ಮಾಡಬೇಡ ಅವನನ್ನ ಅಂತ ಹೇಳುದು ಕಾಣ್ತದೆ. ಒಂದು ಆರೋಗ್ಯಕರವಾದ ಮನಸ್ಸು ಮಾತ್ರ ಇಂಥದ್ದನ್ನೆಲ್ಲ ಯೋಚಿಸಬಹುದೇ ಹೊರತು ಪೂರ್ವಗ್ರಹ ಏನೋ ಇರಬೇಕು ಅಂತ ಅನಿಸ್ತದೆ. ಅದ್ರ ಇಟ್ಟುಕೊಂಡು ತೊಡಗಿದ್ರೆ ಇನ್ನೇನಾಗ್ತದೆ? ನಾಂದಿ ಎಲ್ಲಂತೂ ಹೀಗೆ ಆಯ್ತು, ಭರತವಾಯ್ತು. ಅಂದ್ರೆ ಎಲ್ಲಾ ಕೆರಮನೆ ಮೇಳವನ್ನೇ ಗಮನದಲ್ಲಿ ಇಟ್ಟುಕೊಂಡು ಶುರು ಮಾಡಿದ್ದೀವಿ. ಅನುಭವ ಎಷ್ಟು ಸೀಮಿತವೇ ಹಾಗಾದ್ರೆ. ಇದು ನಮಗೆ ದುಃಖ ಅನ್ನೋದು ಇದಕ್ಕೆ. ಎಷ್ಟೆಲ್ಲ ಸಾಮರ್ಥ್ಯ ಉಂಟು ಅವನಿಗೆ, ಎಷ್ಟು ಅನುಕರಣಾ ಶಕ್ತಿ ಇದೆ ಅವನಿಗೆ. ನಮ್ಮ ರಾಮಚಂದ್ರ ಹೆಗಡೆಗೆ ನಾವು ಸಂತೋಷ ಪಟ್ಟಿದ್ದೇವೆ ಹೊಸಕಾಲಕ್ಕೆ. ಆದ್ರೆ ಪುಸ್ತಕ ಬರೆಯುವಾಗ ಇಡೀ ತನ್ನ ಪರಂಪರೆಯನ್ನ ಅನ್ನ ಕೊಟ್ಟಂತಹ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಯಾವ ಒಂದು ಪೈಸೆಯನ್ನು ತಮ್ಮ ಹೆಸರಿಗಾಗಿ ಈ ತರ ಪುಸ್ತಕ ಬರೀದೇ ಇಲ್ಲ. ಇದು ಹೆಸರಿಗಾಗಿ ಬರೆದ ಪುಸ್ತಕ ಅಂತ ಹೇಳ್ತು ನಾನು. ಅದನ್ನು ನಮ್ಮ ಲಕ್ಷ್ಮೀಶನು ಹೇಳಿದ್ದಾನೆ, ಸ್ವರತಿ. ಗಣಪತಿಯನ್ನು ಬೇರೆ ಬೇರೆ ಶಬ್ದಗಳನ್ನು ಹೇಳಿದ್ರು ಅದನ್ನು. ನಾನು ಹಾಗಲ್ಲ, ಇದನ್ನು ಓದ್ತಾ 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 ಇದ್ದ ಹಾಗೆ ನಾನು 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 ಅಂತ ಎಷ್ಟು ಸಲ ಬಂದಿದೆ ಅಂತ ನೀವು ಲೆಕ್ಕ ಮಾಡಿ. ಇದ್ರಲ್ಲಿ ಲೆಕ್ಕ ಮಾಡ್ಬೇಕು. ನಾನು ಮಾಡಿದ್ದೇನೆ ನಾನು ಮಾಡಿದ್ದೇನೆ ನಾನು ಮಾಡಿದ್ದೇನೆ ಅಂತ ಹೇಳ್ತೀರಲ್ಲ, ಇಷ್ಟೆಲ್ಲ ಮಾಡಿ ನೀವು ಮಾಡುವುದನ್ನೆಲ್ಲ ಅಲ್ಲಿ ಮೊದಲನವರು ಮಾಡಿದ್ದಾರೆ. ಎಷ್ಟು ಹೊಸ ಹೊಸ ವಿಧಾನದಲ್ಲಿ ಮಾಡಿ ತೋರಿಸಿದ್ದಾರೆ ಈ ಪಾತ್ರಗಳನ್ನೆಲ್ಲ. ನೀವು ಅದು ದಾಖಲೆ ಆಗದೆ ಇರಬಹುದಯ್ಯ. ಆದ್ರಿಂದ ಯಾರೋ ಒಂದು ಯಕ್ಷಗಾನಕ್ಕೆ ನಾಯಕ ಕೊಟ್ಟರೆ ಅಂತ ಇದೆಯಲ್ಲ, ಅದು ಬರೇ ಉದಾಹರಣೆ. ವಿಸ್ತಾರವಾದ ಒಂದು ಗೌರವದ ಸ್ಥಾನದಲ್ಲಿ ಇದ್ದವರು ಹೀಗೆಲ್ಲ ಮಾತಾಡಿದ್ರು ಕಷ್ಟ ಆಗುತ್ತದೆ. ಮತ್ತೆ ಯಕ್ಷಗಾನದ ಪರಂಪರೆ ಅಂತ ಹೇಳುವಾಗ ನನಗೆ ಆಶ್ಚರ್ಯ. ಇದಕ್ಕೂ ಸಾಹಿತ್ಯ ಓದಿದ ನಮಗಾಗುವ ದುಃಖ ಇದೆ ಅಂದ್ರೆ, ಅರೆ ಕುಮಾರವ್ಯಾಸನ ಬಗ್ಗೆ ಮಾತನಾಡುವುದಕ್ಕೆ ಅಥೆಂಟಿಕ್ ಆದ ಜನ ಯಾರು ಕರ್ನಾಟಕದಲ್ಲಿ ಅಂತ ಕೇಳಿದ್ರೆ ಕುರ್ತುಕೋಟಿಯವರು. ಕುರ್ತುಕೋಟಿಯವರನ್ನ ಒಂದು ಮಾತಿನಲ್ಲಿ ಪೊಲೀಸ್ ಅಂತ ಮುಗಿಸ್ತಾರೆ ಅಂತ ಅಂದ್ರೆ, ಇಡೀ ವರ್ಷ ಪರಂಪರೆಗೆ ಕೊಟ್ಟ ಹೊಡ್ತಾ ಇದು ಈ ಪುಸ್ತಕದಲ್ಲಿ. ಅವರಿಲ್ಲ ಬಿಡಿ, ಇಲ್ಲದೆ ಹೋದವರ ಬಗ್ಗೆ ಹೆಚ್ಚು ಬರೆದಿದ್ದಾರೆ.
ಬರೆದು ಈಗ ನನಗೆ ಆಶ್ಚರ್ಯ ಆಯ್ತು. 16 ಕಂಸನಿಗಿಂತ ನಿಂದೊಂದು ಕಂಸ ಮೇಲೆ ಅಂತ ಒಬ್ಬ ಮನುಷ್ಯ ಹೇಳ್ತಾನೆ ಅಂತ ಆದ್ರೆ ಪಾಪ ಅವ ಯಾವ್ದೋ ಪ್ರೀತಿಯಿಂದ ಹೇಳಿರ್ಬೇಕು ಅಷ್ಟೇ. ಹೌದು, ಆ ಭಾವನೆಯಿಂದ ಹೇಳಿರ್ತಾನೆ. ದೇವರ ಹೆಗಡೆಯವರ ಈ ಬ್ರ್ಯಾಂಡ್ ಇದೆ ನಮ್ಮಲ್ಲಿ. ಶಂಭು ಹೆಗಡೆಯವರಿಗೆ ಒಂದು ಬ್ರ್ಯಾಂಡ್ ಇದೆ, ಜಲವಳ್ಳಿಗೆ ಒಂದು ಬ್ರ್ಯಾಂಡ್ ಇದೆ. ಅವನ ಶನಿ ಬಿಡಿಸ್ಲಿಕ್ಕೆ ಯಾರ ಹತ್ರ ಸಾಧ್ಯ ಅಂತ ಶನಿ. ಯಾಕಂದ್ರೆ ಶನಿಯವರು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಚಿಟ್ಟಣಿ ಬ್ರ್ಯಾಂಡ್ ಅದು. ಇಂತಿಂತ ಪಾತ್ರ ಚಿಟ್ಟಣಿ ಮಾಡ್ಬೇಕು, ಮತ್ತೊಬ್ಬರಲ್ಲ. ಶಂಭು ಹೆಗಡೆಯವರು ಇದನ್ನ ಆಳ ಸಂಧಾನದ ಕೃಷ್ಣನ ನೀ ಏನ್ ತಿದ್ದುಪಡಿ ಮಾಡ್ತೀರಿ? ಇಡೀ ಕೃಷ್ಣನ ಹೊಡೆತ ಒಂದು ಚರಣವೆನಗೆ ಆಯ್ತಯ್ಯ ಮುಗೀತಲ್ಲಿಗೆ. ಎಷ್ಟು ಅದ್ಭುತವಾದ ಕಲಾವಿದರಾಗಿ ಹೋಗಿದ್ದಾರೆ. ನಾವು ತಿದ್ದುಪಡಿ ಮಾಡಿ ಮತ್ತೇನೋ ಹೊಸ್ತು ಕೊಟ್ರೆ ಅದು ಹೊಸ್ತು ಅಂತ ಜನ ಒಪ್ಪಬೇಕು. ಅದು ಇರುವುದು ವಿಷಯ. ಇದೆಲ್ಲಾ ವಿಚಾರಗಳು ಇರುವಾಗ ನನಗೆ ಆಶ್ಚರ್ಯ ಆಗ್ತದೆ. ಕುಮಾರವ್ಯಾಸನನ್ನು ಬೈಯುವುದು. ದೇವರೇ, ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ವ್ಯಾಪಾರವಾಗುವುದು ಹೇಳಿದ ಮಹಾಕವಿಗಳ ಉಲ್ಲೇಖ ಕುವೆಂಪುರವರು. ಅರ್ಥ ಮಾಡ್ಬೇಕಲ್ಲ. ಬರೆಯುವುದು ಬಹಳ ಸುಲಭ. ಹೇಳ್ತಾರೆ ಅದಕ್ಕೇನೆ 1000 ಮಾತಾಡು, ಆದ್ರೆ ಬೇಡ ಮಾಲಿಕ ಬರಿಬೇಡ ಅಂತ ಹೇಳಿದ್ದಾರೆ. ಅನುಭವಗಳು 1000 ಆಗ್ತವೆ, ದಾಖಲೆ ಮಾಡಬಾರದಲ್ಲ ಇಂಥದ್ದೊಂದು ಕ್ಷೇತ್ರದಲ್ಲಿ. ಅಂದ್ರೆ ಇಡೀ ಪುಸ್ತಕದಲ್ಲಿ, ಅದೇ ಈ ಪುಸ್ತಕ ಅಂತ ಹೇಳುವುದೇ ಕಷ್ಟ ಇದೆ. ಇಡೀ ದಾಖಲೆಯಲ್ಲಿ ಅನುಭವಗಳನ್ನಾದ್ರೂ ಒಳ್ಳೊಳ್ಳೆ ಅನುಭವಗಳನ್ನು ದಾಖಲೆ ಮಾಡಬಾರದೆ. ದೇವರೇ, ಎಷ್ಟೆಷ್ಟು ಒಳ್ಳೆ ಕಲಾವಿದರು ಏನೇನೆಲ್ಲ ಅನುಭವ ಆಗಿರಬೇಕು. ಅಂತಹ ದಾಖಲೆಗಳನ್ನ ಬಿಟ್ಟು ಏನೋ ಒಂದು ಹಿಡನ್ ಅಜೆಂಡಾ ಇಟ್ಟುಕೊಂಡು ಪುಸ್ತಕ ಬರೆಯೋದಿದೆಯಲ್ಲ, ಯಕ್ಷಗಾನಕ್ಕೆ ಮಾಡಿದ ದ್ರೋಹ ಅಂತ. ಇಡೀ ಯಕ್ಷಗಾನ ಪರಂಪರೆಗೆ ಮಾಡಿದ ದ್ರೋಹ ಅಂತ. ಅರೆ, ನಾನೇ ಪರಂಪರೆಯ ಸಂಸ್ಥಾಪಕ ಅಂತ ಮುಂದಿನವರು ತಿಳ್ಕೊಳ್ಬೇಕು ಇದನ್ನು ಓದಿದ್ರೆ. ಎಷ್ಟು ಅಪಾಯದ ಪುಸ್ತಕ ಇದು ನೋಡಿ. ಇದೊಂದು ವಿಷಮ ದಾಖಲೆ, ಇದೊಂದು ಅಪಾಯದ ಪುಸ್ತಕ. ಒಂದು ಒಳ್ಳೆ ಕಲಾವಿದ ಹೀಗೆ ಮಾಡಬಹುದು. ಧರ್ಮನ ಈ ಪುಸ್ತಕ ಹಿಂತಕೊಳ್ಳಿ ಅಂತ ಹೇಳಲಿಕ್ಕೆ ನಾನು ಜನವೇ ಅಲ್ಲ. ಇದ್ರ ಬಗ್ಗೆ ಕೇಸ್ ಹಾಕಬೇಕು ಅಂತ ಹೇಳ್ಬೋದು ನಾನು. ಇದು ಇರಬೇಕು ಜನರ ಮಧ್ಯೆ ಈ ಪುಸ್ತಕ. ವಿದ್ಯಾಧರ ಯಾಕೆ ಗೊತ್ತುಂಟ? ಬರ್ದವ ಏನು ಹೇಗೆ ಅಂತ ಗೊತ್ತಾಗ್ತದೆ. ಓದಿದ್ರೆ ಗೊತ್ತಾಗ್ತದೆ ಯಾರಿಗೆ. ಅಂದ್ರೆ ತನ್ನನ್ನು ತಾನು ಪ್ರದರ್ಶಿಸಿಕೊಳ್ಳುವುದಕ್ಕೆ ಇದ್ದ ಒಂದು ಬರಹ ಆಗಬಾರದು. ಪಂಡಿತ್ ಕುಡಿಯವರಿಗೆ ಅನುಭವ ತುಂಬಾ ಇರಬೇಕು. ಅವರ ಹತ್ರ ಬರೆಯಲಿಕ್ಕೆ ತುಂಬಾ ಸಂಗತಿಗಳಿರಬೇಕು. ಮುಂದಿನ ಸಂಚಿಕೆಯಲ್ಲಿ ಅವರ ಕಲಾವಿದರ ಜೊತೆಗಿದ್ದ ಒಳ್ಳೆಯ ಸಂಬಂಧಗಳ ಬಗ್ಗೆ ಒಂದೊಂದು ಮಾತಲ್ಲಿ ಹೇಳುವುದಲ್ಲ, ಅನನ್ಯ ಅನನ್ಯ ಅಥವಾ ವ್ಯಂಗ್ಯ ಮಾಡಬಾರ್ದು. ಪಾಪ ನನಗೆ ಆಶ್ಚರ್ಯ ಎಷ್ಟಾಗ್ತದೆ ಅಂತಂದ್ರೆ, ಬಿಡಿ, ನಮ್ಮ ಇಡೀ ಕರ್ಕಿ ಪರಂಪರೆ ಅವನಿಗೆ ಗೊತ್ತೇ ಇಲ್ಲ. ಒಂದ್ ಮಾತು ಬಂದು ಟಿವಿ ಹಾಸ್ಯಗಾರರಂತ ಒಂದು ಕಲಾವಿದ್ರು ನೆನಪಾಗಲಿಲ್ವಲ್ಲ. ದೇವ್ರೆ, ನೆನಪಾಗಿದ್ರೆ ಅದು ಏನೋ ಒಂದು ಬತ್ತಿ ಇಡ್ತಿದ್ರೆ ಏನೋ ಒಳ್ಳೇದಾಯ್ತು. ಅದು ಒಳ್ಳೇದ ನೆನಪಾಗಿದೆ ಇದು. ಹೌದು, ಅಲ್ಲ ಇದೆ. ಅದಕ್ಕೆಂದ್ರೆ ಈ ಸ್ವಭಾವವೇ ಹಾಗೆ, ಈ ಪುಸ್ತಕದ ಸ್ವಭಾವವೇ ಹಾಗೆ ಅಂತ ಅಲ್ಲಿಂದ ಇಲ್ಲಿಗೂ ಇದು ತುಂಬಾ ಅಪಾಯಕಾರಿಯಾದ ಒಂದು ಪುಸ್ತಕ ಆಗಿ ಕಾಣ್ತದೆ ಇಡೀ ನಮ್ಮ ಯಕ್ಷಗಾನ ಪ್ರಪಂಚದಲ್ಲಿ. ಪ್ರತಿಯೊಬ್ಬ ಕಲಾವಿದನಲ್ಲೂ ವೀಕ್ನೆಸ್ ಇರ್ತದೆ, ಎಲ್ಲರೂ ಹೋಗ್ತಾರೆ, ಸ್ವತಃ ಹೋಗ್ತಾರೆ. ಆದ್ರೆ ಬೇರೆಯವನ ಹುಡುಕನ್ನು ಕೊಳಕನ್ನು ಎತ್ತಿ ಹೇಳ್ತಾರೆ, ನಾನು ಸರಿ ಮಾಡಿದೆ, ನಾನು ಹೀಗೆ, ಯಾರಿಗೂ ಬಿಡ್ಲಿಲ್ಲ. ಎಂಥದ್ದು ಇದು, ಎಂಥದ್ದು ಇದು? ಇದು ನಾವೆಲ್ಲ ಇಲ್ಲಿ ಸೇರ್ತಾ ಇದ್ದದ್ದು ಪ್ರತಿಭಟನೆಗಲ್ಲ. ರಾಮಚಂದ್ರ ಹೆಗಡೆ ಬಂದು ಕ್ಷಮೆ ಕೇಳಬೇಕು ಅಂತಲೂ ನನ್ನ ಜನ್ಮದಲ್ಲಿ ನಾನು ಭಾವಿಸುವುದಿಲ್ಲ. ಇವರು ಕ್ಷಮೆ ಕೇಳಿ ನಮಗೆ ಏನೂ ಆಗಬೇಕಾದದ್ದಿಲ್ಲ. ನೀವು ಅನ್ಯಾಯ ಮಾಡ್ತಾ ಇದ್ದೀರಿ ಈ ಪರಂಪರೆಗೆ. ಪರಂಪರೆ ಬಿಡ್ಲಿಕ್ಕೆ ಎಲ್ರಿ ಆಗ್ತದೆ? ಯಾರಾಗ್ತದೆ ಹೇಳಿ? ಪರಂಪರೆ ಮತ್ತು ವ್ಯತ್ಯಾಸ ಇಲ್ವಾ?
ಪರಂಪರೆ ಬಿಡೋದಕ್ಕೆ ಹೇಳ್ತಾ ಇದ್ದೆ ಯಾವ ಮನುಷ್ಯ. ವಾಲ್ಮೀಕಿಯ ಪರಂಪರೆಯಲ್ಲಿ ಬಂದ ವ್ಯಾಸ ತಾನೆ. ಹಾಗೆ ಆ ವ್ಯಾಸನನ್ನು ಅನುಸರಿಸಿ ಎಷ್ಟೆಲ್ಲ ಜನ ಬರೆದಿದ್ದಾರೆ. ಹೊಸ ಹೊಸ ನವನಿ ಮಾಡಲಿಲ್ಲ, ಪರ್ವನೂ ಬರಲಿಲ್ಲ, ಪರ್ವ ನಿಮಗೆ ಅಡ್ಡಿಲ್ಲ. ಪರ್ವ ಅದ್ಭುತ. ಮತ್ತೆ ಇಂಥ ಪರ್ವಗಳನ್ನ ನಮ್ಮ ಯಕ್ಷಗಾನ ಕಲಾವಿದರು ಎಷ್ಟೋ ವೃತ್ತಿ ಮಾಡಿದ್ದಾರೆ, ದಾಖಲೆ ಮಾಡಿದ್ದಾರೆ. ಶೇಣಿಯವರೇ ಮಾಡಿದ್ದಾರೆ. ಪರ್ವದಲ್ಲಿ ಬರುವುದಕ್ಕಿಂತ ಅದ್ಭುತವಾದಂತಹ ಕವನವನ್ನು ಅವರು ಚಿತ್ರಿಸಿದ್ದಾರೆ. ಯಕ್ಷಗಾನದವರು ಕೊಡುಗೆ ಕಡಿಮೆ ಇಲ್ಲ. ಆ ಒಳ್ಳೊಳ್ಳೆ ಸಂಗತಿಯನ್ನು ದಾಖಲೆ ಮಾಡಬೇಕಾದದ್ದು ನಮ್ಗೆ ಕರ್ತವ್ಯ ಆಗ್ತದೆ ಅಂತ ನಾನು ಹೇಳುದು. ಆದ್ರಿಂದ ಮುಂದಿನ ಎಲ್ಲ ತಲೆಮಾರುಗಳಲ್ಲಿಯೂ ನಾವು ಕಲಾವಿದರು ಅಷ್ಟೇ ಅಲ್ಲ, ಪ್ರೇಕ್ಷಕರು ಜಾಗೃತ ಆಗಿರಬೇಕು ಅನ್ನೋದು ಇದಕ್ಕೆ. ರಂಗಸ್ಥಳದಲ್ಲಿ ಎದ್ದು ನಿಂತು ನಾವು ನಿಲ್ಲಿಸುವಂತ ಹೇಳದೇ ಇರಬಹುದು, ಆದ್ರೆ ಇಂಥ ಪುಸ್ತಕ ಬಂದ್ರೆ ಬಿಡ್ಲಿಕ್ಕೆ ಆಗುದಿಲ್ಲ ನಮ್ಮಂಥವ್ರು. ಈಗ ನಾನೆಲ್ಲ ಪಬ್ಲಿಕ್ ನಲ್ಲಿ ಇಂಥದ್ದೆಲ್ಲ ಮೈ ಮೇಲೆ ಎಳ್ಕೊಂಡು ಮಾತಾಡುವ ಜನವೇ ಅಲ್ಲ. ಅದ್ರೊಂದು ನೋವಾಗಿದೆ ನನಗೆ. ಅರೆ, ನಾವು ಕಂಡದ್ದಕ್ಕೆ ಅರ್ಥ ಇತ್ತು. ನಾವು 1000 ಆಟ ನೋಡಿದ್ದೇವೆ, ಒಂದೆರಡಲ್ಲ. ನಡ್ಕೊಂಡು ಹೋಗಿ ಎಷ್ಟೋ ಕಿಲೋಮೀಟರ್ ಆಟ ನೋಡಿದ್ದೇವೆ. ಯಾರು ಇದೇ ನಿಮ್ಮ ಅಪ್ಪ ಹೇಳಿದೆ. ರಕ್ತಜಂಗನ್ ನೋಡ್ಲಿಕ್ಕೆ 20 ಕಿಲೋಮೀಟರ್ ನಡೆದು ಹೋಗಿದ್ದೇವೆ ನಾವು, ಚಿಟ್ಟಾಣಿ ರುದ್ರಕೊಪ್ಪ ನೋಡ್ಲಿಕ್ಕೆ. ಅಂಥದ್ದು ಮತ್ತೊಂದು ಆಟ ನಮ್ಗೆ ಸಿಕ್ಲಿಲ್ಲ ಕೊನೆಗೆ. ಮತ್ತೆ ಈ ಕಲಾವಿದರೆಲ್ಲ ಒಂದು ಬ್ರ್ಯಾಂಡ್ ಆಗಿದ್ದಾರೆ ಅಂತ ಹೇಳ್ತೇವೆ. ಆದ್ರಿಂದ ಮುಂದಿನ ದಿವಸಗಳಲ್ಲಿ ನಮ್ಮ ರಾಮಚಂದ್ರ ಕೂಡ ಯಾವುದೋ ಒಂದು ಪಾತ್ರಕ್ಕೆ ಬ್ರ್ಯಾಂಡ್ ಆಗಿದೆ. ಅವ್ರು ಎಲ್ಲ ಪಾತ್ರವನ್ನು ಮಾಡಿದ್ದಾರೆ, ಚಲೋ ಮಾಡಿದ್ದಾರೆ. ಅದ್ರ ಬ್ರ್ಯಾಂಡ್ ಯಾವುದು ಅಂತ ಹೇಳ್ಬೇಕು. ಇವನೇ ಮಾಡ್ಬೇಕು ಈ ಪಾತ್ರ ಅಂತ. ಹಾಗಾಗ್ಬೇಕಲ್ಲ. ಅದು ಯಕ್ಷಗಾನಕ್ಕೆ ಬಹಳ ದೊಡ್ಡ ಕೊಡುಗೆ ಆಗ್ತದೆ. ಅವ್ರಿಗೆ ಸಾಮರ್ಥ್ಯ ಇದೆ. ಅವ್ರು 60 ವರ್ಷಕ್ಕೆ ತಾನು ಇನ್ನು ರಿಟೈರ್ಡ್ ಆಗ್ತೇನೆ, ವೇಷ ಮಾಡುವುದಿಲ್ಲ ಅಂತ ಕೇಳಿದ್ರು. ಆದ್ರೆ ಈಗೂ ಮಾಡ್ತಾ ಇದ್ದಾರೆ. ನಮ್ ಪುಣ್ಯ. ಬಹಳ ಸಂತೋಷ ಅದು. ಮಾಡ್ಬೇಕು ಅವರು. ನಾವಿನ್ನೂ ನೋಡ್ಬೇಕು ಅದನ್ನು. ಅವರ ವೇಷದ ಬಗ್ಗೆ ಮಾತೇ ಇಲ್ಲ. ಅವರು ಮಾಡಿದ್ರೆ ಚಂದಗಳು. ನಾಳೆ ನನ್ನ ಪರಂಪರೆ ನೆನಪಾಗ್ತದೆ ಅವರು. ಅದರಲ್ಲಿ ಅವರ ಅಜ್ಜನ ಅಂಶ ಇರಬಹುದು ಅಲ್ವಾ? ಎಷ್ಟೆಲ್ಲ ಕಲಾವಿದರು. ಸುಮ್ಮನೆ ನಾವು ಯಾರು ಸ್ವತಂತ್ರ ಅಲ್ಲ. ನಾನು ಇಷ್ಟು ಮಾತಾಡ್ತಾ ಇದ್ದೇನೆ ಅಂತ ಇದು GL ಮಾತಲ್ಲ ಇದು. ನನಗೆ ಮಾತು ಕಲಿಸಿದವರು ಎಷ್ಟೊಂದು ಜನ ಇದ್ದಾರೆ ನನಗೆ. ಇದನ್ನು ನಾನು ಹೇಗೆ ಮರೆತೇನೆಂದರೆ ಹೇಗೆ ಮರೆಯಲ್ಲ ನಿನ್ನ ಮಾವೋತ್ಸೇ ತುಂಗ ಅಂತ ನಮಗೆ ಹೇಳ್ತಿದ್ದೆ. ಇಡೀ ಯಕ್ಷಗಾನ ಪರಂಪರೆಯ ಕಲಾವಿದರು. ನಾನು ಹೇಳುದು ಬರೇ ಈ ಫೇಮಸ್ ಆದವರಲ್ಲ, ಫೇಮಸ್ ಆಗದೆ ಇದ್ದ ಬಯಲಾಟದಲ್ಲಿಯೂ ಕೂಡ ಅದ್ಭುತ ಕಲಾವಿದರು ಇದ್ದಾರೆ. ಅದ್ಭುತವಾದ ಕೊಡುಗೆ ಕೊಟ್ಟವರಿಂದ ಇದ್ದಾರೆ, ದಾಖಲೆ ಮಾಡಲಿಲ್ಲ. ಆದ್ರಿಂದ ಯಕ್ಷಗಾನವನ್ನು ಅಷ್ಟು ಸುಲಭವಾಗಿ ತಾನೊಂದು ಪರಂಪರೆಯನ್ನು ಸೃಷ್ಟಿ ಮಾಡಿದ್ದೇನೆ ಅಂತ ಹೇಳಿದ್ರೆ ಆಗೋದಿಲ್ಲ. ನಾನು ಯಾವ ಕಲಾವಿದರ ಬಗ್ಗೆ ವಕಾಲತ್ತು ಮಾಡುವುದಿಲ್ಲ. ಶಂಭೆಗಡಿಯವರ ಬಗ್ಗೆ ವಕಾಲತ್ತೇ ಮಾಡಬಹುದು, ಶಿವಾನಂದ ಅಷ್ಟೇ ಮಾಡಲಿಲ್ಲ. ನನ್ಗೆ ಮತ್ತೊಂದು ದುಃಖ ಆಯ್ತು. ಶಿವಾನಂದನ ಬಗ್ಗೆ ಒಂದು ಮಾತು ಬಂದಿದೆ. ಅವ ಹರಿಶ್ಚಂದ್ರನ ಕಥೆಯಲ್ಲಿ ಒಂದು ಹೊಲತಿಯರ ಪಾತ್ರ ಮಾಡಿದ್ದ, ಚಲೋ ಮಾಡ್ತಿದ್ದ. ಅಷ್ಟೇ ಬಿಟ್ಟುದೇನೆ ನೋಡಿ. ಇಡೀ ಜಿಲ್ಲೆಯ ಒಬ್ಬ ಒಳ್ಳೆಯ ಅತ್ಯದ್ಭುತ ಸಂಘಟಕ, ಮೇಳ ಹೀಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ, ಇಷ್ಟು ಕೆಲಸ ಮಾಡ್ತಾ ಇದ್ದಾನೆ, ತನ್ನ ತಂದೆಯ ಹೆಸರಲ್ಲಿ ಒಂದು ಉತ್ಸವ ಮಾಡ್ತಾನೆ. ಇಂಥ ಜನರ ಒಂದು ಸಣ್ಣ ವಾಕ್ಯ ಬರಬಹುದಲ್ಲ ಜೊತೆಗೆ ಅಂದ್ರೆ ಎಂತ ಸಮಸ್ಯೆ ಇತ್ತಪ್ಪ ಅನಿಸುದಿಲ್ಲ. ನಾನು ಇಷ್ಟೆಲ್ಲ ಮಾತಾಡಿ ನಮ್ಮ ರಾಮಚಂದ್ರನನ್ನ ತಿದ್ದುಪಡಿ ಮಾಡೋದಕ್ಕೆ ಹೊರಟಿದ್ದೇನೆ ಅಂತ ಯಾರು ನಮ್ಗೆ ತಿಳ್ಕೊಳ್ಬಾರ್ದು. ಆದ್ರೆ ನನಗೊಂದು ಆಸೆ, ರಾಮಚಂದ್ರ ಇನ್ನೊಂದು ಪುಸ್ತಕ ಬರಲಿ, ಅವನೇ ಸ್ವತಃ ಬರೀಲಿ, ತನ್ನ ಒಳ್ಳೊಳ್ಳೆ ಅನುಭವಗಳನ್ನು ದಾಖಲಿಸಿ ಯಕ್ಷಗಾನಕ್ಕೆ ಒಂದು ಕೊಡುಗೆ ಕೊಡ್ಲಿ ಅಂತ ಪ್ರಾರ್ಥಿಸಿ ನಿಮಗೆಲ್ಲ ನಮಸ್ಕರಿಸಿ.